ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿನ ತೋರಿಸ್ಕೊಂಡಿದ್ದೀನಿ. ಬಾಡಿಗೆ ಆದಾಯ ಇದು ಏನೂ ಇಲ್ಲ ಅಂದ್ರೂ ಮಂತ್ಲಿಗೆ 1,08,000 ರೂಪಾಯಿ ಬರುವಂತಹ ಬಾಡಿಗೆ ಆದಾಯ ಬರುವಂಥ ಮನೆ ಆಗಿರುತ್ತೆ. ಇದು ನಮಗೆ JP ನಗರ್ 8 ಫೇಸಲ್ಲಿ ಸಿಗುವಂತಹ ಮನೆ. ಇದು 30/40 ಆಗಿರುತ್ತೆ. ನಮಗೆ ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುವಂತಹ ಮನೆ ಇದಾಗಿರುತ್ತೆ. ಮನೆ ಆಪೋಸಿಟೇ ನಮಗೆ 30 ಫೀಟ್ ಟಾರ್ ರಸ್ತೆ ಸಿಗುತ್ತೆ. ಇದು BDA ಕನ್ವೆನ್ಷನ್ ಏಕಾತ್ ಆಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಮಗೆ ಒಂದು ಹಾಲ್ ಬಿಗ್ ರೂಮ್ ಇರುವಂತಹ ಪಾರ್ಟಿಷನ್ ಸಿಗುತ್ತೆ. ಆಮೇಲೆ G+4 ಇದು 1, 2, 3, 4 ಪ್ರತಿಯೊಂದು ಫ್ಲೋರಲ್ಲೂ ನಮಗೆ 2 BHK ಇರುವಂತಹ ಮನೆ ಸಿಗುತ್ತೆ. ಒಂದೊಂದು ಫ್ಲೋರ್ಗೂ ಏನಿಲ್ಲ ಅಂದ್ರೂ 25,000 ರೂಪಾಯಿ ಬಾಡಿಗೆ ಸಿಗುತ್ತೆ. ಸೊ ಅಲ್ಲಿಗೆ 1,00,000 ಆಗೋಯಿತು. ಕೆಳಗಡೆ ನಮಗೆ ಏನಿಲ್ಲ ಅಂದ್ರೂ 7,000ದಿಂದ 8,000 ರೂಪಾಯಿ ಬಾಡಿಗೆ ಬರುತ್ತೆ. 1,08,000 ರೂಪಾಯಿ ಪರ್ ಮಂತ್ ನಮಗೆ ಬಾಡಿಗೆ ಆದಾಯ ತಂದು ಕೊಡುತ್ತೆ ಮನೆ. ಇದು ನಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಎಲ್ಲ ಮನೆಗಳದ್ದು 30/40 ಆಗಿರುತ್ತೆ. JP ನಗರ್ 8 ಫೇಸಲ್ಲಿ ಸಿಗುವಂತಹ ಮನೆ ಇದಾಗಿರುತ್ತೆ. ರಸ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ, 30 ಫೀಟ್ ರಸ್ತೆ ಆಗಿರುತ್ತೆ ಇದು. ಓಕೆ, ಈಗ ಗೇಟ್ ಬಗ್ಗೆ ಹೇಳಬೇಕು ಅಂತಂದರೆ ಹಾಫ್ ಗೇಟು ವೆಂಟಿಲೇಷನ್ಗೋಸ್ಕರ ಕೊಟ್ಟಿರೋದು. ಹೈ ಗೇಜ್ ಮೆಟಲಲ್ಲಿ ಮಾಡಿದ್ದಾರೆ. ಇದು ಫಂಟ್ರ್ ಮ್ಯಾಕ್ಸಲ್ಲಿ ಮಾಡಿರೋಂಥ ಗೇಟ್ ಆಗಿರುತ್ತೆ. ನೋಡ್ತಿದ್ದೀರಾ, ಈ ಮನೆಯಿಂದ ಆಪೋಸಿಟು ನಮಗೆ ಅಲ್ಲಿ ಏನು ಜನ ನಿಂತಿದ್ದಾರಲ್ಲ ಅದು ಮೇನ್ ರಸ್ತೆ, ಅಂದರೆ KRB ಪೆಟ್ರೋಲ್ ಬಂಕಿಗೆ ಅಟ್ಯಾಚ್ಮೆಂಟ್ ಆಗಿರುವಂತಹ ರಸ್ತೆ ಅದಾಗಿರುತ್ತೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೂ ಅದೇ ರಸ್ತೆಯಿಂದನೂ ಹೋಗಬೇಕಾಗುತ್ತೆ. ಸರಿನಾ? ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಬನ್ನಿ ಒಳಗಡೆ ಹೋಗೋಣ. ಪ್ರತಿಯೊಂದು ಫ್ಲೋರು ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯಾ ಅದೇ ಥರ ಬಂದಿರುತ್ತೆ. ಸೊ ನಾನು ನಿಮಗೆ ಒಂದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಮನೇನ ಫಸ್ಟು ತೋರಿಸ್ಕೊಡ್ತೀನಿ. ಓಕೆ, ಈಗ ನಾನು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪಾರ್ಕಿಂಗ್ನ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ನೀವು ಕಾರ್ ಬೇಕಾದರೂ ನಿಲ್ಲಿಸ್ಕೋಬೋದು ಅಥವಾ 2 ವೀಲರ್ ಆದರೂ ನಿಲ್ಲಿಸ್ಕೋಬೋದು. ರೆಂಟಲ್ ಪರ್ಪಸ್ ಇರೋದ್ರಿಂದ 4 ಮನೆಗಳಿರೋದ್ರಿಂದ 4 ಕಾರ್ಗಳನ್ನ ನಿಲ್ಸೋಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ರಸ್ತೆ ಎಲ್ಲಿ ಪಾರ್ಕ್ ಮಾಡ್ಕೋಬೇಕಾಗುತ್ತೆ. ಕಾರ್ಗಳನ್ನೆಲ್ಲ ಹೊರಗಡೆ ಪಾರ್ಕ್ ಮಾಡ್ಕೊಂಡು ಬೇಕಾದ್ರೆ 2 ವೀಲರ್ಗಳನ್ನ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಆ ಥರ ಮಾಡಿಕೊಟ್ಟಿದ್ದಾರೆ. ಈ ಮನೆಗೆ ಪ್ಲಸ್ ಪಾಯಿಂಟು ಲಿಫ್ಟ್ ಕೂಡ ಇದೆ, ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಮನೆಗೂ ನಮಗೆ ಎಲೆಕ್ಟ್ರಿಕ್ ಮೀಟರ್ ಏನಿದೆಲ್ಲ ಸಪ್ರೇಟಾಗಿ ಸಿಗುತ್ತೆ. ಫ್ಲೋರಿಂಗ್ ಬಂದು 1/1 ವೆಟರ್ ಫಿಟ್ ಟೈಲ್ಸ್ನ ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ಡು. ಆಮೇಲೆ 4 ಫೀಟ್ ನಮಗೆ ಗ್ರಾನೈಟ್ನ ಕೊಟ್ಟಿದ್ದಾರೆ. ಗಾಡಿಗಳು ಇಲ್ಲೇ ನಿಂತ್ಕೊಂಡು ತೊಳೆದ್ರೂ ಗಾಡಿಗಳು ಗಲೀಜಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮಗೆ 4 ಫೀಟು ಗ್ರಾನೈಟ್ನ ಹಾಕಿಕೊಟ್ಟಿದ್ದಾರೆ. WPVC ವಿಂಡೋಗಳು ಬರುತ್ತೆ. ವೆಂಟಿಲೇಷನ್ಗೆ ನೋಡ್ತಾ ಇದ್ದೀರಾ. ಫುಲ್ ಫಿನ್ಸಿಂಗ್ ಮಾಡಿರುವಂತಹ ಜಾಗ ಇದಾಗಿರುತ್ತೆ. ಆಮೇಲೆ 4 ಸರ್ಕ್ಯೂಟ್ಗಳನ್ನ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟು. ಎಲೆಕ್ಟ್ರಿಕ್ ಗಾಡಿಗಳು ಇದ್ರೂ ನೀವು ಇಲ್ಲಿ ಚಾರ್ಜ್ ಪಾಯಿಂಟ್ನ ಮಾಡ್ಕೋಬೋದು. ಆ ಥರ ಇದೆ. ಇದು ಒಂದು ಪಾರ್ಕಿಂಗ್ ನೋಟ ಆಗಿರುತ್ತೆ ಗೆಳೆಯರೆ. ಇದು ವೆಂಟಿಲೇಷನ್ಗೋಸ್ಕರ ಹಾಫ್ ಗೇಟ್ ಕೊಟ್ಟಿದ್ದಾರೆ. ಹೈ ಗೇಜು, ತುಂಬ ಗೇಜ್ ಇದೆ, ತಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಡೆಯೂ ಪಾರ್ಕಿಂಗ್ ಬರುತ್ತೆ ನಮಗೆ, ಈ ಸೈಡು ಪಾರ್ಕಿಂಗ್ ಬರುತ್ತೆ. 2 ಸೈಡೂ 2 ವೀಲರ್ ಪಾರ್ಕಿಂಗ್ ಎಷ್ಟೇ ಇದ್ರೂ ನೀವು ಸಫಿಷಿಯೆಂಟಾಗಿ ಆರಾಮಾಗಿ ನಿಲ್ಲಿಸ್ಕೋಬೋದು. ಇದು ನಮಗೆ ಲಿಫ್ಟ್ ಆಗಿರುತ್ತೆ. ನಾನು ಆ ಕಡೆಯಿಂದ ಬಂದಮೇಲೆ ತೋರಿಸ್ಕೊಡ್ತೀನಿ. ಫಿನ್ಸಿಂಗ್ ಎಲ್ಲ ನೋಡ್ತಿದ್ದೀರಾ, MS ರೆಲ್ಲಿಂಗ್ಸ್ ಮಾಡಿಸ್ಕೊಟ್ಟಿದ್ದಾರೆ. ಫುಲ್ ಫಿನ್ಸಿಂಗ್ ಆಗಿರುತ್ತೆ. ಇಲ್ಲಿ ನಮಗೆ 950 ಡೆಪ್ತು ಒಳಗಡೆ ಆಳ ಹೋಗಿರುವಂತಹ ಬೋರ್ವೆಲ್ ಸಿಗುತ್ತೆ. 2 ಇಂಚ್ ನೀರು ಪ್ರೆಸೆಂಟ್ ಈಗಲೂ ಕೂಡ ಬರ್ತಾ ಇದೆ. ಇಲ್ಲಿ ನಮಗೆ 11,500 ಲೀಟರ್ ಇರುವಂತಹ ಸಂಪ್ ಸಿಗುತ್ತೆ. 11,500 ಕೆಪಾಸಿಟಿ ಲೀಟರ್ ಹೊಂದಿರುವಂತಹ ಸಂಪ್ ಇದು ಸಿಗುತ್ತೆ. ಈ ಪಿಲ್ಲರ್ ಆಪೋಸಿಟೇ ನಮಗೆ ಕಾವೇರಿ ಪ್ರೊವಿಷನ್ನ ಮಾಡಿಕೊಟ್ಟಿದ್ದಾರೆ. ಮನೆ ಯಾರು ಬೈ ಮಾಡ್ತಿರೋ ಅವರು ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ಪಾರ್ಕಿಂಗಲ್ಲಿ ಇಲ್ಲಿ ಒಂದು ರೂಮ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಅಲ್ಲಿ ಗೇಟ್ ಇದೆ. ಇದು ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ನ ಕೊಟ್ಟಿರೋದು. ಲಿಫ್ಟ್ ಅಲ್ಲಿ ಬರುತ್ತೆ. ಸರಿನಾ? ಈ ರೂಮ್ ಪಕ್ಕದಲ್ಲಿ ನಮಗೆ ಸೆಟ್ ಬ್ಯಾಕ್ನ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ನ ತೋರಿಸ್ತೀನಿ ನೋಡಿ. ನೀವು ಎಷ್ಟು ದೊಡ್ಡದಾಗಿ ಕೊಟ್ಟಿರ್ತಾರೆ ಇವರು. 2 ಫೀಟ್ ಬಿಟ್ಟಿದ್ದಾರೆ ಮೇಲಿನವರೆಗೂ. ವೆಂಟಿಲೇಷನ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. 2 ಅಡಿ ಅಗಲವಾಗಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಟ್ಯಾಪ್ ಮಾಡಿದ್ದಾರೆ. ಯಾವುದೇ ಕೆಳಗಡೆ ವಸ್ತುಗಳು ತೊಳೆದಿದ್ದರೆ ಇಲ್ಲಿ ತೊಳ್ಕೊಬೋದು. ಫಿನ್ಸಿಂಗ್ ನೋಡ್ತಾ ಇದ್ದೀರಾ, ಫುಲ್ಲು MS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಇದು ಸಂಪಾಗಿರುತ್ತೆ, ಅದು ಬೋರ್ವೆಲ್ ಆಗಿರುತ್ತೆ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಈ ರೂಮಲ್ಲಿ ಏನಿದೆ ಅಂತ ತೋರಿಸೋಣ. ಇದು ನಮಗೆ ಈಸ್ಟ್ ಫೇಸಲ್ಲಿ ರೂಮ್ ಸಿಗುತ್ತೆ. ಫಸ್ಟು ನೀವು ಆ್ಯಸ್ ಇಟ್ ಈಸ್ ಹೇಗಾದರೂ ಯಾವುದೇ ಪರ್ಪಸ್ಸಿಗಾದರೂ ಯೂಸ್ ಮಾಡ್ಬೋದು. ಬ್ಯಾಚುಲರ್ಗಾದರೂ ರೆಂಟ್ ಕೊಡ್ಬೋದು. ಸ್ಲ್ಯಾಬ್ ಕೊಟ್ಟಿದ್ದಾರೆ, ನಲ್ಲಿ ಸಮೇತ. WPVC ವಿಂಡೋ ಇದೆ. ಇದು ಕೆಲವು ಚಿಕ್ಕ ವಸ್ತುಗಳು ಇನ್ಸ್ಟಾಲ್ ಮಾಡಿದ್ದಿದೆ, ಅದು ಮಾಡ್ತಾರೆ. ಹಾಗೆ ಇಲ್ಲಿ ಕಾಮನ್ ಬಾತ್ರೂಮ್ ಸಿಗುತ್ತೆ. ಫಿಟ್ಟಿಂಗ್ ಎಲ್ಲ ಆಗಿರುತ್ತೆ ಇದಕ್ಕೆ. ಇಲ್ಲೊಂದು ಕಿಚನ್ ಸ್ಲ್ಯಾಬ್ ಸಿಗುತ್ತೆ. ಓಕೆ, ವಿತ್ ಬೇಸನ್ ಸಮೇತ, ನಲ್ಲಿ ಟ್ಯಾಪ್ ಸಮೇತ ಎಲ್ಲ ಸಿಗುತ್ತೆ. ಸರಿನಾ? ಒಂದು ಫ್ಯಾಮಿಲಿ ಬೇಕಾದ್ರೂ ಇಡ್ಬೋದು. ಇದಕ್ಕೆ 8,000 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ತಾರೆ ಇಲ್ಲಿ ಯಾರಾದ್ರೂ. ಇದು ಒಂದು ಪಾರ್ಕಿಂಗ್ನ ನೋಟ, ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಪಾರ್ಕಿಂಗ್ ಲೇಔಟಿಂದು ನೋಟ ಆಗಿರುತ್ತೆ. ಈಗ ಫಸ್ಟ್ ಫ್ಲೋರ್ಗೆ ಮೂವ್ ಆಗ್ತಾಯಿದ್ದೀನಿ. ಫಸ್ಟ್ ಫ್ಲೋರ್ಗೆ ನಮಗೆ 2 BHK ಸಿಗುತ್ತೆ. ಆ ಥರದ್ದು 4 ಮನೆಗಳು ಸಿಗುತ್ತೆ. ನಾನು ನಿಮಗೆ ಒಂದು ಮನೆಯನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಡ್ತೀನಿ, ನೋಡ್ತಾ ಹೋಗಿ ಅಂತೆ.
ಎರಡು ಕಡೆಯಿಂದನೂ ಎಂಟ್ರಿ ಇದೆ, ಈ ಕಡೆಯಿಂದನೂ ಬರ್ಬೋದು, ಓಕೆ, ಆ ಕಡೆಯಿಂದನೂ ಬರಬಹುದು. ಇಲ್ಲಿ ನಮಗೆ ಲಿಫ್ಟ್ ಇದೆ, 6 ಜನ ನಿಂತ್ಕೊಂಡು ಹೋಗುವಂಥ ಲಿಫ್ಟ್ ಇದು, ಸರಿನಾ. ಗ್ರಾನೈಟ್ ಫುಲ್ ಮಾಡಿಕೊಟ್ಟಿದ್ದಾರೆ. ಗೇಟ್ ಇಲ್ಲಿದೆ, ಇಲ್ಲಿದೆ ಅನ್ನೋದ್ರೂ ಬರ್ಬೋದು, ಸರಿನಾ. ಈ ಥರ ಬರುತ್ತೆ. ಮತ್ತು ಪಾರ್ಕಿಂಗಲ್ಲಿ ಏನಿದೆಯೋ ಹಾಗಿದ್ರೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದು ಪಾರ್ಟೇಷನ್ ಮಾಡಿಕೊಡ್ತಾರೆ, ಪ್ರತಿಯೊಂದು ಮನೆಗೂ ಸಪ್ರೇಟ್ 4 ಮನೆಗಳಿಗೂ ಸಪ್ರೇಟಾಗಿ ಮಾಡಿಕೊಡ್ತಾರೆ. ಅದೊಂದು ಪೆಂಡಿಂಗ್ ಇದೆ ಅಷ್ಟೇ. ಈಗ ಫ್ಲೋರ್ ಬಂದು ಇದು ವೈಟರ್ ಟೈಲ್ಸ್ ಆಯಿತು. ಆಮೇಲೆ ಇಲ್ಲಿ ಗ್ರಾನೈಟ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. 304 SS ಸ್ಟೀಲ್ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ಕೇಸು. ಆಮೇಲೆ ನಮಗಿಲ್ಲಿ 5 ಫೀಟು ಹೈಟ್ ಮಾಡಿ ಅದ್ರ ಮೇಲ್ಗಡೆ ಮತ್ತೆ SS ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ಮಗು ಇದ್ರೂ ಕೆಳಗಡೆ ನೋಡೋಕ್ಕೆ ಬರೋದೇ ಇಲ್ಲ. ಹೈಟ್ ನನ್ನ ಹೈಟ್ ಇದೆ, ಇದು ಸೇಫ್ಟಿ ಪರ್ಪಸ್. ಓಕೆ, ಫಸ್ಟ್ ಫ್ಲೋರಲ್ಲಿ ಬರ್ತಾಯಿದ್ದೀನಿ. ಇಲ್ಲಿ ಒಂದು ಚಮತ್ಕಾರ ಇದೆ. ಏನು ಅನ್ನೋ ಹಾಗಿದ್ರೆ, ನೀವು ಯಾರಾದರೂ ಡಿಸ್ಟೆನ್ಸ್ ಮೇಂಟೈನ್ ಏನಾದರೂ ಮಾಡ್ತೀನಿ ಅನ್ನೋ ಹಾಗಿದ್ರೆ ಲಿಫ್ಟ್ ಇಲ್ಲಿದೆ. ಲಿಫ್ಟಿಂದ ಈ ಕಡೆ ಹೊರಗಡೆಯಿಂದ ರೇಲಿಂಗ್ಸ್ ಹಾಕ್ಕೊಂಡು ಬಿಟ್ಟರೆ ಅದು ಸಪ್ರೇಟ್ ಆಗಿಬಿಡುತ್ತೆ, ಇಂಡಿಪೆಂಡೆಂಟ್ ಆಗಿಬಿಡುತ್ತೆ ಮನೆ. ಅರ್ಥ ಆಯ್ತಲ್ಲ, ಚೆನ್ನಾಗಿದೆ. ಫ್ಲೋರ್ ಎಲ್ಲ ಗ್ರಾನೈಟು. ಇಲ್ಲಿ ಕಜಾರಿಯಾ ಟೈಲ್ಸ್ 2x4 ವೆಟರ್ ಟೈಲ್ಸ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗು. ಇಲ್ಲೇ ನಮಗೆ ಲಿಫ್ಟ್ ಬರುತ್ತೆ. ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ. ಓಕೆ, ಈಗ ನಾನು ನಿಮಗೆ ಅಚ್ಚುಕಟ್ಟಾಗಿ ಒಂದು ಮನೆ ಫಸ್ಟ್ ಫ್ಲೋರಲ್ಲಿ ಇರೋದು 2 BHK ಈಸ್ಟ್ ಫೇಸಲ್ಲಿ ಇರುವಂಥದ್ದು ತೋರಿಸ್ಕೊಂಡು ಹೋಗ್ತೀನಿ. ಇದು ನಮಗೆ 4.5 ಅಡಿ ಹೈಟು ವಾಲ್ ಕ್ಲೈಂಡಿಂಗ್ ಬರುತ್ತೆ. ಓಕೆ, ಈಗ ನಾನು ಅಲ್ಲಿದ್ದ ಬಂದೆ. ಸೊ ನಾನು ನಿಮಗೆ ಹೇಳ್ದಂಗೆ ಅಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಇದು ಇಂಡಿಪೆಂಡೆಂಟ್ ಆಗಿಬಿಡುತ್ತೆ. ಬೇಕಂದರೆ ಮಾಡ್ಕೋಬೋದು. ಮಾವಿನ ಮರ ಇದೆ. ಇದು ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಇದು ನಮಗೆ ಟೀ ಕುಡ್ಡಲ್ಲಿ ಮಾಡಿರುವಂತಹದ್ದು ಮೇನ್ ಡೋರ್ ಆಗಿರುತ್ತೆ. ವಾಸ್ಕಲ್ಲು ಡೋರು ಎಲ್ಲ ನೋಡ್ತಾ ಇದ್ದೀರಾ. ಸಿಂಪಲ್ POP ಫಾಲ್ ಸೀಲಿಂಗು, ಬಿಗ್ TV ಕ್ಯಾಬಿನೆಟು, ಹಾಗೆ ನಮಗೆ ಫ್ಲೋರ್ ಬಂದು ಗ್ರಾನೈಟು. ರೈಟ್ ಸೈಡಿಗೆ WPVC ವಿಂಡೋ. ಇದು ಒಂದು ಹಾಲ್ನ ನೋಟ ಆಗಿರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ 2 BHK. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇದೇ ಥರ ಪ್ಯಾಟರ್ನ್ ಕೊಟ್ಟಿರೋದು. ಏನೇನು ಒಂದು ಕಡ್ಡಿ ಕೂಡ ಚೇಂಜ್ ಆಗಿಲ್ಲ. ಏನು ನಿಮಗೆ ಇಲ್ಲಿ UPS ಪಾಯಿಂಟ್ ಆಗಲಿ ಪ್ರತಿಯೊಂದು ಈ ಮೆಟೀರಿಯಲ್ ಆಲ್ಸೋ ಏನು ಡಿಸೈನ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಕೊಟ್ಟಿರುವಂಥದ್ದು. ಅದಕ್ಕೆ ನಾನು ಇದು ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ, ಆಮೇಲೆ ಫೋರ್ತ್ ಫ್ಲೋರ್ ಬಂದು ಕವರ್ ಮಾಡ್ತೀನಿ. ಓಕೆ, ಇದು ಒಂದು ಹಾಲ್ನ ನೋಟ ಆಯಿತು. ಚೆನ್ನಾಗಿದೆ. ಇದು 2 ಬೆಡ್ರೂಮ್ ಹೊಂದಿರುವಂತಹ ಮನೆ ಆಗಿರುತ್ತೆ ಫಸ್ಟ್ ಫ್ಲೋರಲ್ಲಿ. ಇದು ಹಾಲ್ನ ನೋಟ ಆಯಿತು. ಈಗ ಎಂಟ್ರಿ ಬಂದು ಕಿಚನ್ ರೂಮು ಆ್ಯಂಡ್ ಬೆಡ್ರೂಮ್ಗಳಿಗೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಇದು ವುಡನ್ ಆರ್ಚಲ್ಲಿ ಮಾಡಿರುವಂತಹದ್ದು ವೆಲ್ಕಮ್ ಬೋರ್ಡ್ ಇರುತ್ತೆ. ಇಲ್ಲಿ ನಮಗೆ ಇದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ 4 ಸೀಟು ಅಥವಾ 6 ಸೀಟರ್ ಹಾಕ್ಕೊಂಡು ಊಟನ ಮಾಡೋ ಥರ ಮಾಡಿಕೊಟ್ಟಿದ್ದಾರೆ. ಅದು ಕಿಚನ್ ರೂಮಿಂದು ಎಂಟ್ರಿ. ಈ ಕಡೆ ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಡೈನಿಂಗ್ ಹಾಲ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಬರುತ್ತೆ, ದೇವರ ಮನೆ ಬರುತ್ತೆ. ಟೀ ಕುಡ್ ಮೇನ್ ಡೋರ್ ಆ್ಯಂಡ್ ಪೂಜಾ ರೂಮ್ದು ಟೀ ಕುಡ್ ಆಗಿರುತ್ತೆ, ಸರಿನಾ. ಆಮೇಲೆ ಉಳಿದಿರೋ ವಿಂಡೋಗಳು ಎಲ್ಲ ನಮಗೆ WPVC ವಿಂಡೋಗಳಾಗಿರುತ್ತೆ. ಓಕೆ, ಪೂಜಾ ರೂಮ್ ನೋಡಿದ್ದೀರಾ. ಡೈನಿಂಗ್ ಹಾಲ್ ಕೂಡ ಆ ಕಡೆಯಿಂದನೂ ಒಂದು ಸಲ ತೋರಿಸ್ಕೊಡ್ತೀನಿ. ಇದು ಕಿಚನ್ ರೂಮ್ ಆಗಿರುತ್ತೆ. ಇದು ಅಕ್ರಾಲಿಕ್ ಶೀಟಲ್ಲಿ ಮಾಡಿರುವಂಥ ಸಾಫ್ಟ್ ಡ್ರಾಯರ್ಗಳಾಗಿರುತ್ತೆ. L ಶೇಪಲ್ಲಿ ಕೊಟ್ಟಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಇದೆ. ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಎದುರುಗಡೆ ನೋಡಿದರೆ ನಿಮಗೆ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮನೆಯದು. ಓಕೆ, ಇಲ್ಲಿ ನಮಗೆ ಮೇಲ್ಗಡೆ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಅಕ್ವಾಗಾರ್ಡ್ ಪಾಯಿಂಟ್ನ ಅಲ್ಲಿ ಇಟ್ಕೋಬೋದು. ವಿಂಡೋ ಬಂದು ಕ್ರಾಸ್ ವೆಂಟಿಲೇಷನ್, ಎರಡು ಕಡೆಯೂ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಕ್ಲೋಸ್ ಮಾಡಿದ್ದೀನಿ. ಅಲ್ಲಿ ನಮಗೆ ಚಿಮ್ನಿ ಪಾಯಿಂಟ್ ಬರುತ್ತೆ. ಎಲ್ಲ ಸಾಫ್ಟ್ ಡ್ರಾಯರ್ಗಳಾಗಿರುತ್ತೆ. ಹಾಗೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಬರುತ್ತೆ. ಯುಟಿಲಿಟಿ ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಇದು ಓಪನ್ ಮಾಡಿದರೆ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರ್ತಾನೆ ಇರುತ್ತೆ. ಇದು ಯುಟಿಲಿಟಿ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಮುಂದೆ ಫ್ಯೂಚರಲ್ಲಿ ಇಲ್ಲೂ ಕೂಡ ನಿಮಗೆ ಪಾತ್ರೆ ತೊಳೆಯೋದಕ್ಕೆ ದೊಡ್ಡದು ವಸ್ತು ಬೇಕನ್ನೋ ಹೋಗಿದ್ರೆ ಇಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು. ಇದು ರೇಲಿಂಗ್ಸ್ ಏನಿದೆಯಲ್ಲ SS ಅಲ್ಲಿ ಮಾಡಿರುವಂಥದ್ದು. ಇದು SS ರೇಲಿಂಗ್ಸ್ ಇದು. ಓಕೆ, ಎಕ್ಸಾಕ್ಟ್ ಫ್ಯಾನು ಇಲ್ಲಿ ಮೀನ್ಸ್ ಚಿಮ್ನಿ ಪಾಯಿಂಟ್ ಅದು ತೋರಿಸ್ತಾ ಇದ್ದೀನಿ. ಅಲ್ಲಿದ್ದ ಇಲ್ಲಿ ಬರುತ್ತೆ ಕನೆಕ್ಷನು. ಈಗ ನಾನು ಯುಟಿಲಿಟಿಯಿಂದ ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಹಾಲು, ಅದು ವಿಂಡೋ ಕಾಣಿಸ್ತಾ ಇರೋದು. ಇದು ದೇವ್ರ ಮನೆ ಹತ್ರ ಏನು ಇದು ಬಿಗ್ ವೈಟ್ ವಾಲ್ ಕಾಣಿಸ್ತಿದ್ದಲ್ಲ ಅದು ಡೈನಿಂಗ್ ಹಾಲ್ ಏರಿಯಾ. ಇದು ಕಿಚನ್ ರೂಮ್ ಆಗಿರುತ್ತೆ, ಸರಿನಾ.
ಇಲ್ಲೆಲ್ಲ ನೀವು ನೋಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಈಗ ಮಾಸ್ಟರ್ ಬೆಡ್ರೂಮ್, ಕಾಮನ್ ಬಾತ್ರೂಮ್ ಆ್ಯಂಡ್ ಒಂದು ಕಾಮನ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಈ ಏರಿಯಾ ಏನಿದೆಯಲ್ಲ, ಅಂದರೆ ನಾನು ದೇವ್ರ ಮನೆ ಆಪೋಸಿಟಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ನನ್ನ ಲೆಫ್ಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಕಾಮನ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಟಾಯ್ಲೆಟ್ ಬರುತ್ತೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೆಳೆಯರೆ, ಮಾಸ್ಟರ್ ಬೆಡ್ರೂಮ್ ನಮಗೆ ಈ ಥರ ಕಾಣಿಸುತ್ತೆ. ನೀವು ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಹಾಕೊಂಡು ಸಫಿಷಿಯೆಂಟಾಗಿ ಓಡಾಡ್ಕೊತ ಇರ್ಬೋದು, ಅಷ್ಟು ದೊಡ್ಡದಾಗಿ ಬೆಡ್ರೂಮ್ ಬರುತ್ತೆ. ಎಲ್ಲ ನ್ಯಾಚುರಲ್ ವುಡ್ಡು ಕ್ಲ್ಯಾಂಡಿಂಗ್ ಬರುತ್ತೆ. ನಿಮಗೆ ಆಲ್ ಸಾಫ್ಟ್ ಡ್ರಾಯರ್ಗಳು ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬರ್ಗಳು. ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಅಥವಾ ವರ್ಕ್ ಫ್ರಮ್ ಹೋಮ್ ನಿಮ್ದು ಏನಾರು ಇದ್ದರೂ ಅಲ್ಲಿ ಕೂತ್ಕೊಂಡು ಮಾಡಬಹುದು. 2 ಕಡೆ ವಿಂಡೋ ಬರುತ್ತೆ, ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಸರಿನಾ? ಓಕೆ, ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಈಗ ನಾನು ಸ್ಟಡಿ ಟೇಬಲ್ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಎಂಟ್ರಿ, ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲು, ಆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕನೇ ಒಂದು ವಿಂಡೋ ಬರುತ್ತೆ. ವಾರ್ಡ್ರೋಬರ್ಗಳೆಲ್ಲ ನೋಡ್ತಾ ಇದ್ದೀರಾ, ನ್ಯಾಚುರಲ್ ವುಡ್ಡು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇಷ್ಟ ಆಯ್ತು, ಈ ಥರ ಇರಬೇಕು ನ್ಯಾಚುರಲ್ ವುಡ್ಡು. ಓಕೆ, ಈ ಮನೆ ಬೆಡ್ರೂಮನ್ನ ಒಂದು ಬಾತ್ರೂಮ್ನ ನೋಟ. ಫಿಟ್ಟಿಂಗ್ ಎಲ್ಲ ನಮಗೆ ಜಾಗ್ವಾರ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಸರ ಕಮೋಡ್ಗಳು ಕೊಟ್ಟಿರುವಂಥದ್ದು ಬೇಸಿಕ್ ಜಾಗ್ವಾರು. 25 ಲೀಟರ್ ಇರುವಂತಹ ಗೀಝರ್ನ ಕೊಟ್ಟಿದ್ದಾರೆ. ಎಲ್ಲದು ಫಿಟ್ಟೆಡ್, ಆಲ್ರೆಡಿ ರೆಡಿ ಟು ಮೂವ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮನೆ ಬಗ್ಗೆ. ಚೆನ್ನಾಗಿದೆ. ಡೋರ್ಗಳೆಲ್ಲ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಾ. ಈಗ ಕಾಮನ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಟಾಯ್ಲೆಟ್ ಇದೆ, ತೋರಿಸ್ಕೊಡ್ತೀನಿ. ಇದು ಹಾಲು, ಪೂಜಾ ರೂಮು, ಇದು ಡೈನಿಂಗ್ ಹಾಲು, ಕಿಚನ್ ರೂಮು. ಸರಿನಾ? ನೋ ಕನ್ಫ್ಯೂಷನ್. ಇದು ಕಾಮನ್ ಬೆಡ್ರೂಮ್ ಆ್ಯಂಡ್ ಟಾಯ್ಲೆಟು, ಅದಕ್ಕೆ ಹ್ಯಾಂಡ್ ಬೇಸನ್ ಇಲ್ಲಿ ಬರುತ್ತೆ. ಇಲ್ಲಿ ಯಾಕಂದರೆ ಡೈನಿಂಗ್ ಹಾಲ್ ಇದೆಯಲ್ಲ, ಹಾಗಾಗಿ ಹೊರಗಡೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಕೈ ತೊಳ್ಕೊಳ್ಳೋದಕ್ಕೆ. ಈಗ ಇಲ್ಲಿ ಬೆಡ್ರೂಮ್ ಬರುತ್ತೆ, ಬೆಡ್ರೂಮ್ಗಿಂತ ಮುಂಚೆ ಕಾಮನ್ ಟಾಯ್ಲೆಟ್ ಬರುತ್ತೆ, ಬಾತ್ರೂಮ್ಸ್ ಇರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಎಲ್ಲ ಫಿಟ್ಟಿಂಗ್ ಆಲ್ರೆಡಿ ಆಗಿದೆ. ಬಿಗ್ ಬಾತ್ರೂಮ್ ಅಂತಲೇ ಹೇಳ್ತಾ ಇದ್ದೀನಿ. ಫಿಟ್ಟಿಂಗ್ A to Z ಮಾಡಿಕೊಟ್ಟಿದ್ದಾರೆ. ಓಕೆ, ಈಗ ಬೆಡ್ರೂಮ್ ಇದು 2ನೇದು ಕಾಮನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಅದೇ ಥರ ಸೇಮ್ ಟು ಸೇಮ್ ಕೊಟ್ಟಿದ್ದಾರೆ. ದೊಡ್ಡದಾಗಿ ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬೋದು. ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋಗಳು ಕೊಟ್ಟಿದ್ದಾರೆ, WPVCದು ಚೆನ್ನಾಗಿದೆ. ವಾರ್ಡ್ರೋಬರ್ಗಳೆಲ್ಲ ನೋಡ್ತಿದ್ದೀರಾ, ಸ್ಲೈಡಿಂಗ್ ವಾರ್ಡ್ರೋಬರು. ಮನೆ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಆಗಿಲ್ಲ, ತುಂಬ ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ. ಬಾಡಿಗೆ ತುಂಬ ಯಾರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊತಿರೋ ಅವರಿಗೆ ಈ ಮನೆ ಅಂತಲೂ ಹೇಳ್ತಿದ್ದೀನಿ. ಚೀಪ್ ಆ್ಯಂಡ್ ಬೆಸ್ಟಲ್ಲೂ ಕೂಡ ಈ ಮನೆ ಅವರಿಗೆ ಅವೈಲೇಬಲ್ ಆಗುತ್ತೆ. ಈ ಫಸ್ಟ್ ಫ್ಲೋರಲ್ಲಿ ನಾನು ನಿಮಗೆ A to Z ಪಿನ್ ಟು ಪಿನ್ ತೋರಿಸಿದ್ದೀನಿ, ಏನೇನಿದೆ, ಎಲ್ಲೆಲ್ಲಿದೆ, ಹೇಗಿದೆ ಅಂತ. ಈಗ ಇದೇ ಥರ ನಮಗೆ ಫಸ್ಟ್ ಫ್ಲೋರಲ್ಲಿ ತೋರಿಸಿದ್ದವ್ರ ಥರನೇ ಸೆಕೆಂಡ್, ಥರ್ಡ್, ಫೋರ್ತ್ ಫ್ಲೋರಲ್ಲಿ ಕಂಟಿನ್ಯೂ ಇದೇ ಥರ ಕೊಟ್ಟಿದ್ದಾರೆ ಅವರು. ಸರಿನಾ? ಹಾಗಾಗಿ ನನಗೆ ಸೆಕೆಂಡು, ಥರ್ಡು ಫ್ಲೋರು ಕಂಟಿನ್ಯೂಟಿ ತೋರಿಸೋದಿಲ್ಲ. ಲಾಸ್ಟ್ 4th ಫ್ಲೋರಲ್ಲಿ ಒಂದು ಮನೆ ಇದೆ, ಅದು ಬೇಕಾದ್ರೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ನಾನು 4ನೇ ಫ್ಲೋರಲ್ಲಿದ್ದೀನಿ. ಫಸ್ಟು ಸೆಕೆಂಡ್ ಆ್ಯಸ್ ಇಟ್ ಈಸ್ ಸೇಮ್ ಅಂತಲೇ ಹೇಳಿದ್ದೆ. 4th ಫ್ಲೋರ್ ಕೂಡ ನಾನು ನಿಮಗೆ ಕ್ಲಿಯರೆನ್ಸ್ಗೋಸ್ಕರ ತೋರಿಸ್ಕೊಡ್ತೀನಿ. ಬನ್ನಿ. ಇದು ನಮಗೆ ಆ್ಯಸ್ ಇಟ್ ಈಸ್ ಸೇಮ್ ಈಸ್ಟ್ ಫೇಸಲ್ಲಿ ಬರುವಂಥದ್ದು. ನೋಡ್ತಿದ್ದೀರಾ, ಮಾವಿನ ಮರ ಕೆಳಗಡೆ ಹೋಗಿದೆ. ಈಗ ನಾನು ಮೇಲ್ಗಡೆ ಬಂದಿದ್ದೀನಿ. ಇದು 4ನೇ ಫ್ಲೋರ್ ಆಗಿರುತ್ತೆ. ಸೆಟ್ ಬ್ಯಾಕ್ ಇದಾಗಿರುತ್ತೆ. ಒಂದು ಫಾಸ್ಟ್ ಲುಕ್ಕು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಹಾಲು, TV ಕ್ಯಾಬಿನೆಟ್ಟು, ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು, ಹಾಗೆ ಕಿಚನ್ ರೂಮು, ಯುಟಿಲಿಟಿ, ಮಾಸ್ಟರ್ ಬೆಡ್ರೂಮು, ಕಾಮನ್ ಬೆಡ್ರೂಮ್ ಇಲ್ಲಿ ಹಿಂದ್ಗಡೆ. ಸರಿನಾ? ಓಕೆ, ಸೇಮ್ ಒಂದು ಲುಕ್ಕು, ಫಾಸ್ಟ್ ಲುಕ್ಕು. ಕಿಚನ್ ರೂಮ್ ಆಯಿತು, ಯುಟಿಲಿಟಿ ಆಯಿತು. ಯಾಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ, ಬಿಗ್ ವಿಡಿಯೋ ಆದರೆ ಯಾರು ಕಂಟಿನ್ಯೂಟಿ ನೋಡೋಲ್ಲ, ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ. ನಿಮಗೂ ಕೂಡ ಬೇಜಾರಾಗಬಾರ್ದು ನನ್ನಿಂದ, ಹಾಗಾಗಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಇದು ಹ್ಯಾಂಡ್ ಬೇಸನ್ನು, ಕಾಮನ್ ಟಾಯ್ಲೆಟು, ಬಾತ್ರೂಮು, ಕಾಮನ್ ಬೆಡ್ರೂಮ್. ಓಕೆ, ಫಿನಿಶ್. ಇಷ್ಟೇ, ನೋ ಕನ್ಫ್ಯೂಷನ್. ನನ್ನ ವೀಕ್ಷಕರೆಲ್ಲ ಕ್ಲಿಯರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ.
ಪ್ರೈಸ್ ಎಲ್ಲ ನಿಮಗೆ ಟಾಪ್ ಫ್ಲೋರಲ್ಲಿ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಹೇಳ್ತೀನಿ ಕೂಡ. ಓಕೆ, ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕು ಕೊಡಿ. ಹೆವಿ ಬಿಸಿಲಲ್ಲಿ ನೀರು ಇಳಿಯೋ ಥರ ವೀಡಿಯೋಗಳು ಮಾಡ್ತೀವಿ, ಓಕೆನಾ? ಓಕೆ, ನಾನು ಇವಾಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. ಇಲ್ಲೂ ಕೂಡ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ, ಅಂದರೆ ಸೇಫ್ಟಿ ಪರ್ಪಸ್ ಮಾಡಿಕೊಟ್ಟಿದ್ದಾರೆ SS ಜೊತೆಗೆ. ಇಲ್ಲಿ 500 ಲೀಟರ್ ಇರುವಂತಹ ಸೋಲಾರು ಕೊಟ್ಟಿದ್ದಾರೆ. ಪ್ರತಿಯೊಂದು ಮಾಸ್ಟರ್ ಬೆಡ್ರೂಮ್ಗೂ ಸೋಲಾರ್ ಪ್ರೊವಿಷನ್ ಅಂದರೆ ಬಿಸಿನೀರು ಬರ್ತಾರೋ ಮಾಡಿಕೊಟ್ಟಿದ್ದಾರೆ. ಓಕೆ, ಇದು ಫುಲ್ ಓಪನ್ ಟೆರೆಸ್ ಆಗಿರುತ್ತೆ. ಎಲ್ಲ ಕಡೆಯೂ ಕೇಬಲ್ ವರ್ಕ್ ಆಗೋಗಿದೆ, ಎಲ್ಲ ರೂಮ್ಗೂ ಕೇಬಲ್ ವರ್ಕ್ ಆಗೋಗಿದೆ. ಇಲ್ಲಿ ಹ್ಯಾಂಡ್ ವರ್ಕು, ಕೈಯಲ್ಲಿ ತೊಳೆಯುವಂತಹ ವಸ್ತುಗಳು ಇಲ್ಲಿ ಬಂದು ತೊಳ್ಕೊಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ನ ಮೇಲ್ಗಡೆ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಸ್ಟೋರೇಜು. ಹಾಗೆ ಇಲ್ಲಿ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮು, ಬಟ್ಟೆ ಒಣಗಾಕೋದು ಕಂಬಿಗಳು ಕೊಟ್ಟಿದ್ದಾರೆ. ನಿಮ್ಮ ಬಟ್ಟೆಗಳು ತೊಳ್ಕೊಳ್ಳಿ, ಒಣಗಿ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಏನೇನು ಹತ್ತಿರ ಇದೆ ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೆಳೆಯರೆ. KRB ಪೆಟ್ರೋಲ್ ಬಂಕ್ ಆಂಜನಪುರ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದು KRB ಪೆಟ್ರೋಲ್ ಬಂಕು, ಇಂಡಿಯನ್ ಪೆಟ್ರೋಲ್ ಬಂಕು. ಆ ಪೆಟ್ರೋಲ್ ಬಂಕ್ ಪಕ್ಕನೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳಿಗೆ ಬರೋನೇ ಇಲ್ಲ, ಇಲ್ಲಿ ಅಷ್ಟೊಂದು ಸ್ಕೂಲ್ಗಳಿದ್ದಾವೆ. ಇಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಇಲ್ಲಿ ಪೂರ್ಣ ವಿಕಾಸ ಅಂತ ಹೇಳಿ ದೊಡ್ಡ ಸ್ಕೂಲ್ ಇದೆ. ಇದು ಪೂರ್ಣ ವಿಕಾಸ ಸ್ಕೂಲು. ಅದ್ರ ಪಕ್ಕದಲ್ಲೇ ಜೂಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಮಕ್ಕಳಿಗೆ ಮಾತ್ರ ಹಬ್ಬ ಇಲ್ಲಿ ಸ್ಕೂಲು. ರಸ್ತೆ ಬಂದು ಇಲ್ಲಿ ಪಕ್ಕ ಇದೆ, ಇಲ್ಲೂ ರಸ್ತೆ ಇದೆ. ನಮ್ಮನೆ ರಸ್ತೆ ಬಂದು 30 ಫೀಟ್ ರಸ್ತೆ ನೋಡ್ತಾ ಇದ್ದೀರಾ. ಓಕೆ, ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಇದು JP ನಗರ್ 8 ಫೇಸ್ ಆಗಿರುತ್ತೆ. BDA ಕನ್ವೆನ್ಷನ್ ಖಾತಾ 30/40 ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುವಂತಹ ಮನೆ ಇದ್ದಾಗಿರುತ್ತೆ. ಪ್ರತಿಯೊಂದು ಫ್ಲೋರಲ್ಲೂ 2 BHK ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಓಪನ್ ಕಿಚನ್ ಹಾಲ್ ಸಿಗುತ್ತೆ. ಎಲ್ಲದೂ ನಾವು ಕಂಪೇರ್ ಮಾಡಿ ಹೇಳಬೇಕು ಅನ್ನೋ ಹಾಗಿದ್ರೆ 1,08,000 ರೂಪಾಯಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಅನುಕೂಲಕ್ಕೆ ನೀವು ಎಷ್ಟು ಬೇಕು ಬಾಡಿಗೆ ಕೊಟ್ಟರೆ ನಿಮಗೆ ಅಷ್ಟು ಸಿಗುತ್ತೆ. ನಾನು ಮಿನಿಮಮ್ 1 ಲಕ್ಷ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೂ ಮಂತ್ಲಿ ರೆಂಟಲ್ಲಿ ಅಷ್ಟು ಬರುತ್ತೆ. ಪ್ರೈಸ್ ಬಂದು 2 CR 90 ಲ್ಯಾಕ್ಸ್ ಹೇಳ್ತಿದ್ದಾರೆ. ಓಕೆ, ಕರೆಕ್ಟು. 2,90,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು ಇರುತ್ತೆ. ಈ ಮನೆ ಇಷ್ಟಪಟ್ಟಿದ್ದಲ್ಲಿ ನನಗೆ ಫೋನ್ ಮಾಡಿ ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.